ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಲೇಟಾಗಿ ಎದ್ವಿ. ಕಾಣ್ತಾ ಇದ್ದೀನಾ? ಇವತ್ತು ಲೇಟಾಗಿ ಎದ್ವಿ. ನನಗೆ ಸ್ವಲ್ಪ ಮೈಕೈ ನೋವಾಗಿತ್ತು, ಅದಕ್ಕೆ ಲೇಟಾಗಿ ಎದ್ದೆ. ನಮ್ಮಮ್ಮನೂ ಎದ್ದು ಕೂತ್ಕೊಂಡವ್ರೆ ನೀರು ಕುಡಿದ್ಬಿಟ್ಟು. ಅವರಿಗೆ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ. ತಿಂಡಿ ಚಿತ್ರಾನ್ನ. ಹರ್ಷಿತಾನು ನಮ್ಮ ಮನೆಯವರು ತಿಂದ್ಕೊಂಡು ಹೊರಟರು. ನಾನು ನಮ್ಮ ಮುಖನ ತೊಳೆದಿಲ್ಲ, ಮುಖ ತೊಳಿಬೇಕು. ಸೊ ಇದನ್ನು ಸ್ವಲ್ಪ ಲೆಂತಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಪೂಜೆ ಗೀಜೆ ಇಲ್ಲ, ಸ್ವಲ್ಪ ಲೈಟಾಗಿ ಬಟ್ಟೆಗಳು ಮಡ್ಚ್ಕೊಂಡು ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ಕೋಬೇಕು. ಅದಾದಮೇಲೆ ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಹಾಕೋದಿದೆ ಸ್ವಲ್ಪ, ನೋಡೋಣ. ಓಕೆ, ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಬಾಯ್. ಯಾರಪ್ಪ ಕೊಂಚು? ನಾನು ಯಾರ ಜೊತೆನೋ ಮಾತಾಡ್ತಾ ಇದ್ದೀನಿ ಅಂತ ಓಡ್ ಬಂದ್ಬಿಟ್ಟ. ಶೇಕ್ ಹ್ಯಾಂಡ್ ಕೊಡುವ. ಗುಡ್ ಬಾಯ್, ವೆರಿ ಗುಡ್ ಬಾಯ್. ನೀನು ಜಂಪ್, ಗುಡ್ ಬಾಯ್. ಸ್ಪೀಕ್, ಗುಡ್ ಬಾಯ್. ರೌಂಡ್ ಮಗನೆ, ರೌಂಡ್. ವೆರಿ ಗುಡ್. ವಿಶು, ಹೈ-ಫೈ. ಬೆಳಗಿನ ಮೋದು ಬಂದ್ಬಿಟ್ಟಿದೆ ಇದಕ್ಕೆ, ಆಟ ಆಡೋ ಮೋದು. ನೋ ಬೈಟಿಂಗ್. ಓಕೆ, ಮಮ್ಮಿ ಕಿಸಿ. ಓ ಮಮ್ಮಿ ಕಿಸಿ. ಥ್ಯಾಂಕ್ ಯು. ಕಿಡ್ ಬಾಯ್. ಬ್ರಷ್ ಮಾಡ್ಕೊಂಡ್ಬರ್ತೀನಿ. ಬಾಯ್. ನಮ್ಮಮ್ಮಂಗೆ ತಿಂಡಿ ಆಗಿದೆ, ತಿಂಡಿ ಮಾಡು ಮಮ್ಮಿ ಅಂದರೆ, ಇಲ್ಲ ಕಾಫಿನೇ ಬೇಕಂತೆ, ಬೆಡ್ ಕಾಫಿನೇ ಬೇಕು. ಫ್ರೆಂಡ್ಸ್, ಕಾಫಿ ಸರಿಯಾಗಿ ಕೊಡ್ತಾ ಇಲ್ಲ. ಅಯ್ಯೋ, ಕಾಫಿ ಕುಡಿಬಾರ್ದು ಜಾಸ್ತಿ, ಅದು ಈ ಉರಿ ಬಿಸಿಲಲ್ಲಿ ಇನ್ನೂ ಹೀಟ್ ಆಗುತ್ತೆ. ಅದಕ್ಕೆ ಕೊಡಲ್ಲ. ಟೀನು ಕುಡಿಬಾರ್ದು ಜಾಸ್ತಿ. ಬೆಳಿಗ್ಗೆ 1 ಟೈಮ್ ಕುಡಿತೀಯಲ್ಲ, ಬೆಳಿಗ್ಗೆ 1 ಟೈಮ್, ಸಂಜೆ 1 ಟೈಮ್, 2 ಟೈಮ್ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ. ಬೆಳಗ್ಗೆ 2 ಸತಿ ಕೊಡ್ಬೇಕು ನಮಗೆ. ಓ, ಇದು ಮೋಸ. ಆ ಥರ ಯಾರು ಕುಡಿತಾರೆ? ಬೆಳಿಗ್ಗೆ 1 ಟೈಮು, ಸಂಜೆ 1 ಟೈಮು ಅಷ್ಟೇ ಕಾಫಿ. ಅದು ಕಾಫಿ ಕುಡಿಯೋರ ಲಕ್ಷಣ. ಈ ಥರ ಕುಡಿದ್ರೆ ಪಾನಕ ಕುಡ್ದಂಗೆ ಅಂತಾರೆ. ತಿಂಡಿ ಕೊಡಬೇಡ, ಕಾಫಿ ಕೊಡು. ನೋಡಿ, ಯಾರು ಹಿಂಗೆ ಕೇಳ್ತಾರೆ? ನಮ್ಮ ಮನೇಲಿ ಅದಿಲ್ಲ. ನಮ್ಮ ಅಕ್ಕ ಬಂದರೂ ಅಷ್ಟೇ, ಅವಳು ಅದನ್ನೇ ಬೈತಾ ಇರ್ತಾಳೆ, ಅವಳು ಕಾಫಿ ಅಂತ. ನಾನು ಫಸ್ಟ್ ತಿಂಡಿ ಮಾಡ್ರಿ, ಆಮೇಲೆ ಕಾಫಿ ಕೊಡೋದು ಅನ್ನೋದು. ನಾನು ತಿಂಡಿಗೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ನಿಂಗ್ ಯಾವಾಗಲೂ ತಿಂಡಿನ ಲೈಟಾಗಿ ಮಾಡ್ತೀನಿ. ಒಂದೊಂದ್ಸತಿ ತಿನ್ನೋದೇ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಪೂಜೆ ಮಾಡಿಕೊಂಡು. ಸೊ ಮಾರ್ನಿಂಗ್ ತಿಂಡಿ ಲೈಟಾಗಿರುತ್ತೆ. ರಾಗಿ ಸರಿ ಮಾಡ್ತೀವಲ್ಲ, ಹಂಗೆ ಗಂಟೆ ಇದ್ದಂಗೆ ಕಲಿಸ್ಕೊ ಅಂತ ಇರೋದು ಹಿಂಗೆ. ಇದಾದಮೇಲೆ, ಇದು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೋದು. ಆಲ್ಮೋಸ್ಟ್ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಅದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಜ್ಜಿಗೆನ ಮಿಕ್ಸ್ ಮಾಡಬೇಕು, ಉಪ್ಪು ಹಾಕ್ಕೊಂಡು ಕುಡಿಯೋದಷ್ಟೇ. ಸೊ ಅಷ್ಟೆಲ್ಲ ಬ್ರಷ್ ಮಾಡ್ಕೊಂಡು ಬರ್ತೀನಿ. ಬಾಯ್. ಇವತ್ತು ನಾನು ವಾಕ್ ಹೋಗಿಲ್ಲ. ಯಾಕೆ ಅಂದರೆ, ನಿನ್ನೆ ಅಲ್ಲಿ ಪಾರ್ಕಲ್ಲಿ ಒಂದು ಏನಂತಾರೆ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆಯಿತಾ? ಅದೇ ಹಿಂಗೆ ಮಲ್ಕೊಂಡು ಮತ್ತೆ ಎದೊಳೋದು, ಕಾಲು ತನಕ ಟಚ್ ಮಾಡೋದು, ಆ ಥರ ಇತ್ತು ಅಲ್ಲಿ. ಅದನ್ನು ವರ್ಕೌಟ್ ಮಾಡಿಬಿಟ್ಟೆ ನಾನು. ನೋಡಿದ್ರೆ ಈ ಹೊಟ್ಟೆ ಪೋರ್ಷನ್ ಏನಿದೆ ಅದು ಫುಲ್ ನೋವ್ತಾ ಇದೆ. ನಗಾಡಿದ್ರೂ ನೋವುತ್ತೆ, ಅಷ್ಟು ನೋವ್ತಾ ಇದೆ. ಅದಕ್ಕೆ ಪೇಯ್ನ್ ಆಗಿ ಬೆಳಗ್ಗೆ ಎದ್ದೋಳಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಸೊ ಎದ್ದಿಲ್ಲ, ವಾಕು ಹೋಗಿಲ್ಲ. ಹಾಗಾಗಿ ಇವತ್ತಿಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು.
ಆಮೇಲೆ ನಂದು ABC ಜ್ಯೂಸು ಖಾಲಿ ಆಗಿಬಿಟ್ಟಿದೆ. ಇವತ್ತು ಖಾಲಿ ಆಯಿತು, ಅಲ್ಲ ನೆನ್ನೆ ಖಾಲಿ ಆಯಿತು. ತೊಗೊಂಡು ಬಂದು ಮತ್ತೆ ಮಾಡ್ಕೋಬೇಕು. ಸೊ ಅಷ್ಟೇ. ನಮ್ಮಮ್ಮ ನೋಡಿ ಗೈಸ್, ಆಹಾ ಹಾ ಹಾ ಫೋನಲ್ಲಿ ಮುಳುಗೋಗ್ಬಿಟ್ಟೈತೆ. ಅಮ್ಮಿ ನಾನು ಸಣ್ಣ ಆಗಿದ್ದೀನಾ? ಒಂಚೂರು ಎಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ, ಒಂಚೂರು ಅಂತೀಯಲ್ಲ ಅಮ್ಮಿ. ಹೇಳೋ, ಒಂಚೂರೇ ಅಂತೆ ಸಣ್ಣ ಆಗಿರೋದು. ಸಣ್ಣ ಆಯ್ತಾ ಇಲ್ಲ ನಾನು. ಹೋಗ್ಲಿ ಬಿಡಿ, ಆಗೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆ ಸಿಗೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ, ಅಷ್ಟೇ, ಅಂಬ್ಲಿ ರೆಡಿ. ಹೆಲ್ದಿ ಡ್ರಿಂಕ್. ಬೇಸಿಗೆ ಟೈಮಲ್ಲಿ ಬಹಳ ಕುಡಿಬೇಕಾಗಿರೋವಂಥದ್ದು, ಮಸ್ಟ್ ಶುಡ್ ಡ್ರಿಂಕ್ ಇದು. ಸೊ ಹೆಲ್ದಿ, ತುಂಬ ಈಟ್ ಕಮ್ಮಿ ಆಗುತ್ತೆ, ಬೇಸಿಗೆಗೆ ತಂಪಾಗಿರುತ್ತೆ. ಸೊ ಎಲ್ಲರೂ ಮಾಡ್ಕೊಂಡು ಕುಡೀರಿ. ನಾನು ಝೆಪ್ಟೋ ಆರ್ಡರ್ ಬುಕ್ ಮಾಡಿದ್ದೆ. ಏನು ಅಂತ ಏನು ಬುಕ್ ಮಾಡಿದ್ದೆ ಅಂತ ನೋಡೋಣ. ನೋಡಿ ಕಿಂಡಿಲ್ ನೋಡ್ತಾ ಇರೋದು ಏನೋ ಮಸ್ಕ್ ಮೆಲ್ಲ ಉಪ್ಪ ಖಾಲಿಯಾಗಿತ್ತು. ಆಮೇಲೆ ರವೆ ಕಾಯಿ ಹುರ್ಬಿಟ್ಟು ಕಾಯಿ ತುರಿಯೋಣ. ನೋಡಿ ಗೈಸ್, ನಮ್ಮಮ್ಮ ಬೇಜಾರು ಅಂತ ರವೆ ಉಂಡೆ ಮಾಡ್ತೈತೆ. ಏನು ಕೆಲಸ ಕಾರ್ಯ ಏನೂ ಇಲ್ಲ, ಹೂಮಾಯ ಆಗೋಗಿದ್ದೀನಿ. ನಾನೇ ರವೆ ಉಂಡೆ ಮಾಡಿಕೊಡು ಮಮ್ಮಿ, ತಿನ್ಬೇಕು ಅನಿಸ್ತೈತೆ ಅಂದಿತ್ತು. ಏನಿಲ್ಲ, ಇದೇ ಫಸ್ಟು ನಮ್ಮಮ್ಮನ ನಂದು ಕುಕಿಂಗ್ ವ್ಲಾಗ್ ಅಲ್ಲೇ ನಮಗೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮಮ್ಮ ಕೆಲಸ ಮಾಡದೆ 1 ನಿಮಿಷ ಕುತ್ಕೊಳ್ಳಲ್ಲ, ಗೊತ್ತಾ ಗೈಸ್? ಅದಕ್ಕೆ ಕಣ್ಣೆಸರಾಗಿ ನಮ್ಮಮ್ಮನ ಕಾಲು ಏಟಾಗಿರೋದು. ಫುಲ್ಲು ಓಡಾಡೋದು, ಕೆಲಸ ಮಾಡೋದು, ಅದೇ 1 ನಿಮಿಷನೂ ಕುತ್ಕೊಳ್ಳಲ್ಲ. ನಾವು ಕೂತಿದ್ರು ಬೈತಾ ಇರುತ್ತೆ. ಈಗಲೇ ಇಲ್ಲ ಗೋಡಂಬಿ ದ್ರಾಕ್ಷಿ ಇದು ಮಾಡು, ಕಟ್ ಮಾಡು ಸಣ್ಣ ಸಣ್ಣ. ಏನೋ ಗೊತ್ತಿಲ್ಲ ಅಂತಾನೆ ಅಂದಿರೋದು ನಾನು. ಅಷ್ಟು ರವೆನ ತುಪ್ಪ ಹಾಕಿ, ಆಮೇಲೆ ಏನಾಗುತ್ತೆ ಏನಿಲ್ಲ ಅಲ್ಲ, ಏನಿಲ್ಲ, ತುಪ್ಪ ಹಾಕಿ ರವೆ ಹಾಕಿ ಹುರ್ಕೊಳ್ಳೋದು ಅಷ್ಟೇ ಚೆನ್ನಾಗಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಹುರ್ಕೊಳ್ಳೋದು, ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು. ಆಮೇಲೆ ಒಂಚೂರು ತೆಂಗಿನಕಾಯಿನ ಹುರ್ಕೊಳ್ಳೋದು. ತೆಂಗಿನಕಾಯಿನ ಹುರ್ಕೋಬೇಕಾ? ಹುರ್ಕೊಂಡ್ರೆ ಚೆನ್ನಾಗಿ ಒಂದು 4-5 ದಿವಸ ಇರ್ತದೆ. ಇಲ್ಲ ಅಂದರೆ ಸಸಿ ಹೊಡೆದ್ರೆ ಬೂಸ್ಟ್ ಬರ್ತದೆ. ಆಮೇಲೆ ನಾವು ರವೆ ಉಂಡೆ ಮಾಡಿದ್ದೆ ಅವಾಗ ಗಣೇಶನ ಹಬ್ಬದಲ್ಲಿ ಅಲೆ ನಮ್ಮಿ. ಈಗ ರವೆ ಹುರಿದಿದ್ದಾಯ್ತು, ಗೋಡಂಬಿ ದ್ರಾಕ್ಷಿ ಹುರ್ಕೊಂತಾರೆ. ಕಾಯಿನೂ ಹುರ್ಕೋತಾವ್ರೆ. ಇದನ್ನ ಹಾಲು ಹಾಕೋದಕ್ಕಿಂತ ಎಳ್ನೀರು ಹಾಕಿದ್ರೆ ಏನಮ್ಮೆ ಸ್ವೀಟ್ ಆಗಿರ್ತದೆ, ಆಮೇಲೆ ಸಾಫ್ಟ್ ಬರ್ತದೆ. ಸಾಫ್ಟ್ ಆಗಿ ಮತ್ತೆ ಸ್ವೀಟ್ ಆಗಿರುತ್ತಂತೆ, ಇನ್ನೂ ಚೆನ್ನಾಗಿರುತ್ತಂತೆ. ಈಗ ನಾವು ಸದ್ಯಕ್ಕೆ ಹಾಲು ಹಾಕ್ತಾ ಇದ್ದೀವಿ. 4-5 ಏಲಕ್ಕಿ ಹಾಕಿ. ಏಲಕ್ಕಿ ಇದೊಂದು 1/4 kg ಇದೆಯಾ ಸಕ್ಕರೆ? 1/4 kg ನಾನು ಜಾಸ್ತಿ ಇದೆ ಅನಿಸ್ತಾ ಇದೆ. ಈ ಸಕ್ಕರೆನ ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಳ್ಳೋದು, ಏಲಕ್ಕಿ ಹಾಕ್ಬಿಟ್ಟು.
ಒಂದು ಕಾಮಿಡಿ. ಹಾಲು ಕುಡಿಯಲ್ಲ ನಾನು. ಹಾಲಲ್ಲಿ ಹೇಲ್ ಹಾಕಿ ಕೊಟ್ಟಿ. ಅಯ್ಯೋ ನಂಗೆ ಹೊಟ್ಟೆ ನೋವ್ತಿದೆ. ಇಡಿ ಕಾಯಿ ತುರಿದ್ವಲ್ಲ ಅದಕ್ಕೇನೆ ರವೆ ಹಾಕೊಂಡು ಸ್ವಲ್ಪ ಇನ್ನು ಹುರ್ಕೊಂತ ಇದ್ದಾರೆ. ತಣ್ಣಗಾದ್ಮೇಲೆ ಕಲಿಸ್ಬೇಕಾ? ಇದು ಬಿಸಿ ಇದ್ರು ಓಕೆನಾ? ಬಿಸಿ ಇರಲಿ. ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡಲ್ಲ? ಹೌದು. ಬಿಸಿಲೇ ಕಟ್ಬೇಕಂತೆ, ತಣ್ಣಗಾದ್ರೆ ಕಟ್ಟಕ್ಕಾಗಲ್ವಂತೆ. ನಾನು ಫಸ್ಟ್ ತಿನ್ನಕೋತಿದ್ದೆ. ಅಮ್ಮ ನಗಾಯ್ತು. ಇಡ್ಲಿ ಸಣ್ಣ ಪಾಪ ನಾನು ಒಂದಿನಕ್ಕೆ ಖಾಲಿ ಆಗ್ಬಿಡುತ್ತೆ. ನಮ್ಮ ಹರ್ಷಿತನ ಹತ್ರ, ನಮ್ಮ ಮನೆಯವ್ರ ಹತ್ರ. ನಮ್ಮ ಅಮ್ಮಂಗೆ ಉಂಡೆ ಕಟ್ಟಕ್ಕೆ ಕೈಯೇ ಬರ್ತಾ ಇಲ್ಲ. ಕೆಲಸ ಮಾಡ್ದೆ 4 ದಿನದಿಂದ. ಕೈಗೂ ಸೋಂಬೇರಿ ಆಗೋದು. ನಾನೇ ಖಾಲಿ ಮಾಡ್ಬಿಡ್ತೀನಿ ಇರೋಕೆ. ಎಮ್ಮಿ ಮಾಡಿದಾರೆ ಯಾರು ಕೇಳು. ಚಿಕನ್ ತಿಂದ್ವಲ್ಲ, ಹೊಟ್ಟೆ ರಾಕಿ. ನಾನು ನೀನು ಈಗಲೇ ತಿಂದು ಖಾಲಿ ಮಾಡ್ಬಿಡೋಣ. ತಗೊಳ್ಳ ಚಿಕ್ಕೈತೆ. ಸೆಕೆಂಡ್ ಒನ್ ಇದು ನೋಡಿ. ಹಾಲು ಜಾಸ್ತಿ ಹಾಕು. ಇದು ಜಾಸ್ತಿಗೆ ಇನ್ನು ಸೀಳು ಕೊಟ್ಬಿಟ್ಟವ್ರೆ. ರವೆ ಉಂಡೆಗೆ ಹೆಂಗೆ ಕಾಯ್ಕೊಂಡು ಕೂತವ್ನು ನೋಡು ಅಮಾಯಕ. ಆ ಮುಖ ಇಟ್ಟಿರೋದು ನೋಡು ರಕ್ಕೋ. ರೆಸ್ ಕೆತ್ಕೊಂಡು ಹೋಗಿ ಬಿಸಿಲು ಚಿಲ್ಲಿ. ಆಗಿದೆ ಗೈಸ್. ಇದು ನಮ್ಮ ಮನೇಲಿ ನಾಳೆ ಅಷ್ಟರಲ್ಲಿ ಇರಲ್ಲ. ನಾಳೆ ಬೇಡ, ಸಾಯಂಕಾಲಕ್ಕೆ ಇರಲ್ಲ. ಸಾಯಂಕಾಲಕ್ಕೆ ಇರಲ್ಲ. ಇದೀಚೆ ಇಡು, ಅದಕ್ಕೆ ಲೇಟ್ ಆಗೋದು ಎಲ್ಲನೂ. ಇಡ್ತೀಯಾ? ಕಾಂಜೋ ಮಾಡಿದ ತಟಿ ಒಂಚೂರ. ಪಾಪ ನಮ್ಮ ಅಮ್ಮ ಹೆಂಗಾಗೋಯ್ತು ಗೈಸ್. ಹೋಗೆ ಫಸ್ಟ್ ಕಾಲ್ ತೊಳಿ ಹೋಗೆ, ಕೈ ಕಾಲು ತೊಳಿ ಹೋಗೆ ಅಂತ ಬೈ. ಸುಮಾನ ನೆನ್ನೆ ನೀನೊಂದು ತಿಂದಿದ್ಯಾ ಹರ್ಷಿತಾ? ಹೇಳಿಲ್ವಾ ನಿಮ್ಮವ್ವ ನೆನ್ನೆ ತಿಂದಿ? ಅಮ್ಮಮ್ಮ ನೆಳಿಬೇಡ ಅಪ್ಪು. ಇಲ್ಲ ಐಸ್ ಕ್ರೀಮ್ ಅವ್ರ ತಾತ ತತ್ತದ ಬಾ ಈಗ. ಅವನು ಟೆನ್ಷನ್ ಅವಳಿಗೆ ಎಲ್ಲಿ ಕೊಟ್ಬಿಡ್ದ. ಅವಳು ಇಸ್ಕೊಬಿಡ್ತೀನಿ. ಎಷ್ಟು ಬೇಗ ತಿನ್ಕತ್ತವನೆ. ಕಬೋರ್ಡ್ ಜೋಡ್ಸಕ್ಕಿದ್ದೀವಿ ಈಗ. ಫಸ್ಟ್ ಹರ್ಷಿತಂದು ನಮ್ಮಮ್ಮ ಮಡ್ಚ್ಕೊಡ್ತಾರೆ. ನಾನು ಹೇಳಿದ್ದೆ ಎಲ್ಲ ಕೆಳಗೆ. ನಮ್ಮ ಅಪ್ಪದು ಎಲ್ಲಿ? ನಮ್ಮ ಅಪ್ಪದು ಅಲ್ಲಿ ಹಾಕ್ಬೇಕಾ? ಇದರಲ್ಲಿ ಬೇಕಾಗಿರೋದು ಬೇಡದಿರೋದು ಎಲ್ಲಾನು ಈಗ ಸ್ವಲ್ಪ ಡಿವೈಡ್ ಮಾಡಬೇಕು. ಸರಿ ಅಲ್ಲ, ಇಲ್ಲ ನೋಡ್ತೀನಿ. ಅದು ಹಾಂ ಇದಾಗುತ್ತೇನೆ? ಆಗಲ್ಲ. ಗುಡ್ಡೆ ಹಾಕೊಂಡು ಈಚೆ ತೆಗ್ದಿದ್ದೀನಿ. ಇಡೀ ಈಗ ಅವು ಈ ಕಡೆ ಮೇಲ್ಗಡೆ ಏನು ಮುಟ್ಟಲ್ಲ. ಎಷ್ಟು ಕೆಳಗಡೆ ಕಿತ್ತಾಕಿರೋದು ಮನೆಗೆ ಹಾಕೊಳ್ಳೋ ಡೈಲಿ ಯೂಸ್ಗಳು ಜೋಡಿಸ್ಕೋಬೇಕಷ್ಟೆ. ಈಗ ಸ್ವಲ್ಪ ನಾನು ಟ್ಯಾನೆಲ್ಲ ಅದರೊಳಗಡೆ ಹಾಕಿದ್ದೀನಿ. ಕಾಫಿ ಕುಡಿ ಬನ್ನಿ. ಗೊತ್ತಾ ಇದ್ದಾಳೆ ಬಟ್ಟೆಲ್ಲ ಎತ್ತಿಟ್ಟಿದ್ದಾಯಿತು. ಬೇಡದೇ ಇರೋದು ಅದು ಬೇಕು, ಬೇಡದೇ ಇರೋದು ತಿಕ್ತಾ ಇದೆ. ಇದೆಲ್ಲ ಏನು ಓಪನ್ ಮಾಡೋಕ್ಕೆ ಹೋಗಿಲ್ಲ.
ನೆಕ್ಸ್ಟ್ ಟೈಮ್ ನೋಡೋಣ. ಟೈಮ್ ಆಯಿತು, ಅಡುಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಪೀಸ್ ಹೆಚ್ಚು ಹಾಕಿಲ್ಲ, 2 ಹಾಕಿಲ್ಲ. ಜಾಸ್ತಿ ತಿನ್ನಲ್ವಲ್ಲ, ಮೆತ್ತದೆ ಕಂಡ ಜಾಸ್ತಿ ಇರಬೇಕು. ಚೆನ್ನಾಗೆ ಅವಳ ಮಗುಗೆ ಬರೀ ಅದೇ ಬಿಡ್ಲು ಮೂಳೆ ಎಲ್ಲ ವೇಸ್ಟ್. ಊಟ ಮಾಡ್ಬೇಕಾದ್ರೆ ಮನೆಗೆ ಯಾರಾದ್ರು ಬಂದ್ರೆ ಏನಂತೀಯ? ಮಲ್ಕೋಬೇಡಿ. ಮಲಗೋಣ ಅಂತ ವಾಟರ್ ಗನ್ ಆವಾಗ ಸೋಲಾರ್ ಕನೆಕ್ಟ್ ಆಗುತ್ತೆ, ನೋಡ್ಕೊಂಡು ನೀರು ಹಾಕೊಳ್ಳಿ, ಬೆಂದು ಹೋಗುತ್ತೆ. ಪೈಪಲ್ಲಿ ನೀರೇ ಬಿಡ್ತಾ ಇಲ್ಲ, ನೀರು ಆನ್ ಮಾಡಿ.